ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಶ್ರೀ. ಫ್ರೆಂಡ್ಸ್, ಇವತ್ತಷ್ಟೇ ಮೈಸೂರು ಯೂನಿವರ್ಸಿಟಿಯ ಒಂದು ವೆಬ್ಸೈಟಲ್ಲಿ ನೀವು ಯಾರಾದರೂ MBA, MCA ಅಥವಾ LLM ಕೋರ್ಸ್ಗಳಿಗೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸಪೋಸ್ PGCET ಬರೆದು ನೀವು ಏನು MBA ಕೋರ್ಸ್ಗೆ ಈ KEA ಮುಖಾಂತರ ಎಂಟ್ರೆನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರಲ್ಲ, ಅದನ್ನು ಕೂಡ ಬರೆದಿದ್ದು ಮೈಸೂರು ಯೂನಿವರ್ಸಿಟಿಗೆ ಒಂದಷ್ಟು ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತೇಳಿ ಕೊಟ್ಟಿರ್ತಾರೆ. ಈ ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತಂದ್ರೆ ಏನು ಅಂತಂದ್ರೆ, ಈಗ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೇನೆ. ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂತಂದ್ರೆ ನೀವು NCC, NSS ಮತ್ತೆ ಕಲ್ಚರಲ್, ಸ್ಪೋರ್ಟ್ಸ್, ಹಾಗೆ ಜೊತೆಗೆ ಯೂನಿವರ್ಸಿಟಿ ಒಂದಷ್ಟು ಎಂಪ್ಲಾಯೀಸು, ಟೀಚಿಂಗು ಮತ್ತೆ ನಾನ್ ಟೀಚಿಂಗ್ ಒಂದಷ್ಟು ಕೋಟಾಗಳನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಒಂದು ಸ್ಪೆಷಲ್ ಕ್ಯಾಟಗರಿ ಕೋಟಾಗಳಲ್ಲಿ ನೀವು ಏನಾದರೂ ಅಪ್ಲೈ ಮಾಡ್ಕೋತೀರಾ ಅಂತ ಹೇಳಿದ್ರೆ, ಓನ್ಲಿ ಫಾರ್ ಈ 3 ಸಬ್ಜೆಕ್ಟ್ಗೆ MBA, MCA ಮತ್ತೆ ಈ LLM ಕೋರ್ಸ್ಗಳಿಗೆ ನೀವು ಆದಷ್ಟು ಬೇಗ ಹೋಗಿ ನೀವು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ಇನ್ಕ್ಲೋಸ್ ಮಾಡಿ ಆ ಡಿಪಾರ್ಟ್ಮೆಂಟ್ಗಳಿಗೆ ಅದನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆ ಒಂದು ಇನ್ಫಾರ್ಮೇಷನ್ನು ಈ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಇಲ್ಲಿ ಬಿಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಅಲ್ಲಿ ಏನು ಇನ್ಫಾರ್ಮೇಷನ್ನ ಕೇಳಿದರೆ ಅದೆಲ್ಲದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ನಾವು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನೀವು ಯೂನಿವರ್ಸಿಟಿಯ ವೆಬ್ಸೈಟ್ಗೆ ಹೋದ್ರೆ ಲೇಟೆಸ್ಟ್ ನ್ಯೂಸ್ ಅಂತ ಇದೆಯಲ್ಲ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಕೋಟಾ ಫಾರ್ MBA, MCA, LLM ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಇಲ್ಲಿ ಓನ್ಲಿ ಫಾರ್ ಯೂನಿವರ್ಸಿಟಿ ಮೈಸೂರು ಸ್ಟೂಡೆಂಟ್ ಅಂತ ಹೇಳಿ. ಯಾರು ಇದನ್ನ ಅಪ್ಲೈ ಮಾಡೋಂಗಿಲ್ಲ, ತಿಳ್ಕೊಳ್ಳಿ. ಇದನ್ನೇನ್ ಮಾಡಬೇಕು ಅಂತಂದ್ರೆ, ನೀವು 1200 rupees DD ಅನ್ನ ತಗೊಂಡು ಇದ್ರ ಜೊತೆಯಲ್ಲಿ ಫಸ್ಟ್ ನೋಟ್ ಏನ್ ಹೇಳ್ತಿದ್ರೆ, ಅಪ್ಲಿಕೆಂಟ್ಸ್ ಆರ್ ರಿಕ್ವೈರ್ಡ್ ಟು ಬಿ fully conversant with the prospectus with contain rules of admission, instruction to candidates, etc. ಅಂತ ಹೇಳಿ ಹೇಳಿದ್ದೇನೆ ಬಿಫೋರ್ ಫಿಲ್ಲಿಂಗ್ ಅಪ್ ದಿ ಅಪ್ಲಿಕೇಶನ್ ಅಂತ ಹೇಳಿ. ಆಮೇಲೆ ನೀವು ಫಿಲ್ ಮಾಡಿದಂತ ಅಪ್ಲಿಕೇಶನ್ ನೀವು ಏನು ಅಲಾಂಗ್ ವಿತ್ ನೆಸೆಸರಿ ಡಾಕ್ಯುಮೆಂಟ್ ಗಳನ್ನ ಜೊತೆಗೆ ನೀವು ಫೀಸ್ ಪೇ ಮಾಡಿರೋ ಚಲನ್ನು ಮತ್ತೆ DD ಅನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾರಿಗೆ DD ತಗೋಬೇಕು ಅಂತ ಹೇಳಿದ್ರೆ, ಇನ್ ದ ಫೇವರ್ ಆಫ್ ಫಿನಾನ್ಸ್ ಆಫೀಸರ್, ಯೂನಿವರ್ಸಿಟಿ ಆಫ್ ಮೈಸೂರು, ಅಂಡ್ ಸಬ್ಮಿಟೆಡ್ ಟು ದ ಸೇಮ್ ಟು ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇನೆ. ಎಲ್ಲವನ್ನ ಈ ಅಪ್ಲಿಕೇಶನ್ ಫಿಲ್ ಮಾಡಿ ಆ ಚಲನ್ನು DD ಎಲ್ಲವನ್ನ ಎನ್ಕ್ಲೋಸ್ ಮಾಡಿ ನೀವು MBA ಹಾಕಿದ್ರೆ MBA ಡಿಪಾರ್ಟ್ಮೆಂಟ್, MCA ಹಾಕಿದ್ರೆ MCA, LLM ಹಾಕಿದ್ರೆ LLM ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಏನು ಕೇಳಿದ್ರೆ ಅಂದ್ರೆ, ನಿಮ್ಮ ಆಧಾರ್ ನಂಬರು, ನಿಮ್ಮ ಆಧಾರ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್ ನಂಬರು, ಬ್ಯಾಂಕ್ ನೇಮು, ಬ್ರಾಂಚು, ಮೊಬೈಲ್ ನಂಬರು, ಇಮೇಲ್ ID, ಯಾವ ಸ್ಪೆಷಲ್ ಕೋಟಾದನ್ನ ನೀವು ಕ್ಲೈಮ್ ಮಾಡ್ತಿದ್ರೆ ಇಲ್ಲಿ ಅಷ್ಟನ್ನೇ ಕ್ಲೈಮ್ ಮಾಡಬೇಕು. NSS ಇದೆ, NCC ಇದೆ, ಸ್ಪೋರ್ಟ್ಸ್ ಇದೆ, ಲಿಟ್ರರಿ ಅಂಡ್ ಕಲ್ಚರಲ್ ಮತ್ತೆ ಟೀಚಿಂಗ್, ನಾನ್ ಟೀಚಿಂಗ್ ಕೋಟಾದು ಇದೆ. ಇಲ್ಲಿ ನೀವು ಅದನ್ನ ಮೆನ್ಷನ್ ಮಾಡಿ, ನಿಮ್ಮ ನೇಮ್ ಹಾಕಿ ಅದನ್ನ ಬ್ಲಾಕ್ ಲೆಟರ್ಸ್ ಅಲ್ಲಿ ಬರೀರಿ. ನಿಮ್ಮ ಫಾದರ್ ನೇಮು, ಆಕ್ಯುಪೇಷನ್ ಏನ್ ಮಾಡ್ತಿದ್ದೀರಾ, ಅವ್ರ ಆನ್ಯುವಲ್ ಇನ್ಕಮ್ ಎಷ್ಟು, ನಿಮ್ಮ ಪ್ಲೇಸ್ ಆಫ್ ಬರ್ತ್, ವಿಲೇಜು, ಟೌನು, ತಾಲೂಕು, ಡಿಸ್ಟ್ರಿಕ್ಟ್ ಇದನ್ನೆಲ್ಲ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್, SLC ಮಾರ್ಕ್ಸ್ ಕಾರ್ಡ್ ಇರುವಂಗೆ, ಮತ್ತೆ ನಿಮ್ಮ ಪರ್ಸನಲ್ ಪರ್ಟಿಕ್ಯುಲರ್ಸ್ ಹಾಕಿ, ನ್ಯಾಷನಾಲಿಟಿ, ಕ್ಯಾಸ್ಟು, ಜೆಂಡರು, ಮದರ್ ಟಂಗು ಇದನ್ನೆಲ್ಲ ಅಪ್ಲೈ ಮಾಡಿ. ಇದನ್ನೆಲ್ಲ ಎಂಟ್ರಿ ಮಾಡಿ. ಮತ್ತೆ ಯಾವ ಕೋರ್ಸ್ಗೆ ನೀವು ಅಡ್ಮಿಷನ್ ಬಯಸ್ತಾ ಇದ್ರೆ ಅದನ್ನ ಎಂಟ್ರಿ ಮಾಡಿ. ಫೀಸ್ ಪೇ ಮಾಡಿರುವಂತ ಡೀಟೇಲ್ ಹಾಕಿ. ನೋಡಿ, ಇಲ್ಲಿ ಕ್ಯಾಟಗರಿ ಯಾವ ಅಂಡರ್ ಕ್ಲೇಮ್ ಮಾಡ್ತೀರ ಅದನ್ನ U ಅಂತ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ನಿಮ್ಮ ಕ್ವಾಲಿಫೈಯಿಂಗ್ ಡಿಗ್ರಿ ಎಕ್ಸಾಮಿನೇಷನ್ ಯಾವಾಗ ಪಾಸ್ ಆಯಿತು, ಎಷ್ಟನೇ ಇಸ್ವಿನಲ್ಲಿ, ಯಾವ ಡಿಗ್ರಿಯನ್ನು ನೀವು ಪಾಸ್ ಮಾಡಿದ್ದೀರಾ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಎಷ್ಟು ತಗೊಂಡಿದ್ದೀರಾ, ಇನ್ಸ್ಟಿಟ್ಯೂಷನು, ಯೂನಿವರ್ಸಿಟಿ, ಡೇಟ್ ಆಫ್ ಅಡ್ಮಿಷನ್ನು, ಡೇಟ್ ಆಫ್ ಕಂಪ್ಲೀಷನ್ನು, ನಿಮ್ಮ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಮತ್ತು ಪೋಸ್ಟಲ್ ಅಡ್ರೆಸ್ಸು ಎಲ್ಲವನ್ನ ಫಿಲ್ ಮಾಡಿ. ಫ್ರೆಂಡ್ಸ್, ಕೊನೆಯಲ್ಲಿ ಇಫ್ ಯು ಹ್ಯಾವ್ ಅಪ್ಲೈಡ್, ಏನಾದರೂ ಒಂದಕ್ಕಿಂತ ಜಾಸ್ತಿ ಕೋರ್ಸ್ಗಳಿಗೆ ಅಪ್ಲೈ ಮಾಡಿದ್ರೆ ಇದನ್ನೆಲ್ಲ ಫಿಲ್ ಮಾಡಿ. ಈ ಡಿಕ್ಲರೇಷನನ್ನು ನೀವು ಕೆಳಗಡೆ ಸೈನ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ತಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಇವತ್ತು ಬಿಟ್ಟಿರುವಂತಹ ಒಂದು ನ್ಯೂ ಅಪ್ಡೇಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬೈ.